ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಕರ್ನಾಟಕ LMSಗೆ ಸ್ವಾಗತವನ್ನು ಬಯಸ್ತೀನಿ. ಮತ್ತೆ ಪ್ರಥಮ BComನ ಫಸ್ಟ್ ಸೆಮಿಸ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಅಂಡ್ ಅಪ್ಲಿಕೇಶನ್ಸ್ ವಿಷಯದಲ್ಲಿ 9ನೇ ಅವಧಿಯನ್ನ 9th ಸೆಷನ್ ನೋಡೋಣ. ನಾವೀಗ ಈ ಸೆಷನ್ನಲ್ಲಿ ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಮ್ಯಾನೇಜ್ಮೆಂಟ್ ಅಂಡ್ ಅಡ್ಮಿನಿಸ್ಟ್ರೇಷನ್ ನೋಡೋಣ. ಮ್ಯಾನೇಜ್ಮೆಂಟ್ ಮತ್ತು ಅಡ್ಮಿನಿಸ್ಟ್ರೇಷನ್ ಒಂದೇನಾ? ನಿರ್ವಹಣೆ ಮತ್ತು ಆಡಳಿತ ಒಂದೇನಾ? ಈಸ್ ಮ್ಯಾನೇಜ್ಮೆಂಟ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಸೇಮ್? ಇಲ್ಲಿ ಒಂದಷ್ಟು ಜನ ಹೇಳ್ತಾರೆ ಇಲ್ಲ, ಮ್ಯಾನೇಜ್ಮೆಂಟ್ ಗ್ರೇಟ್ ಅಂತ. ಇಂದಿನ ವಿಡಿಯೋಲಿ ನೋಡಿದ್ವಿ ನಾವು. ಇನ್ನೊಂದಷ್ಟು ಫಿಲಾಸಫರ್ಸ್ ಹೇಳ್ತಾರೆ ಇಲ್ಲ, ಮ್ಯಾನೇಜ್ಮೆಂಟ್ ಈಸ್ ಗ್ರೇಟ್. ಮ್ಯಾನೇಜ್ಮೆಂಟ್ ಗ್ರೇಟ್ ಅನ್ನೋರು, ಅಡ್ಮಿನಿಸ್ಟ್ರೇಷನ್ ಗ್ರೇಟ್ ಅನ್ನೋರು ಇಬ್ಬರು ಕೂಡ ಇದ್ದಾರೆ. ಹಾಗಾದ್ರೆ ಎರಡು ಒಂದೇನಾ, ಬೇರೆ ಬೇರೆನಾ? ಈಸ್ ಮ್ಯಾನೇಜ್ಮೆಂಟ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಸೇಮ್? ಇಲ್ಲ, ದೇರ್ ಈಸ್ ಒನ್ ಗ್ರೂಪ್ ಆಫ್ ಫಿಲಾಸಫರ್ಸ್. ಅಕಾರ್ಡಿಂಗ್ ಟು ಹೆನ್ರಿ ಫೆಯೋಲ್, ವಿಲಿಯಂ ನ್ಯೂಮನ್, ಚೆಸ್ಟರ್ ಬರ್ನಾರ್ಡ್, ಜಾರ್ಜ್ ಆರ್ ಟೆರ್ರಿ, ಲೂಯಿಸ್ ಅಲೆನ್, ಕೂನ್ಸ್ ಅಂಡ್ ಓ'ಡೊನೆಲ್, there is no difference between management and administration. According to these philosophers, all undertakings requires the same functions and all must observe the same principles. No different principles are required for management and administration. ಒಂದು ಟೀಮ್ ಏನಿದೆ, ಹೆನ್ರಿ ಫೆಯೋಲು, ವಿಲಿಯಂ ನ್ಯೂಮನ್, ಚೆಸ್ಟರ್ ಬರ್ನಾರ್ಡ್, ಇವರೆಲ್ಲ ಏನು ಹೇಳ್ತಾರೆ ಅಂತಂದ್ರೆ, ನಿರ್ವಹಣೆ ಮತ್ತೆ ಆಡಳಿತ ಅನ್ನೋದು ಏನು ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ. ಅಲ್ಲಿ ಬಳಸ್ತಕ್ಕಂಥ ಪ್ರಿನ್ಸಿಪಲ್ಸ್ ಆಗಲಿ ಅಥವಾ ಫಂಕ್ಷನ್ಸ್ ಆಗಲಿ ಏನು ವ್ಯತ್ಯಾಸನೇ ಇಲ್ಲ. ಆಲ್ ದ ಅಂಡರ್ಟೇಕಿಂಗ್ಸ್ ರಿಕ್ವೈರ್ ದ ಸೇಮ್ ಫಂಕ್ಷನ್ಸ್ ಅಂಡ್ ಆಲ್ಮೋಸ್ಟ್ ಆಲ್ ದ ಆರ್ಗನೈಸೇಷನ್ಸ್ ಕ್ಯಾನ್ ಯೂಸ್ ದ ಸೇಮ್ ಪ್ರಿನ್ಸಿಪಲ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಅಂಡ್ ಅಡ್ಮಿನಿಸ್ಟ್ರೇಷನ್. There is one common sense which can be applied equally well to public and private affairs. ಅಂದರೆ ಎಲ್ಲ ಸಂಸ್ಥೆಗಳಲ್ಲಿ, ಖಾಸಗಿ ಸಂಸ್ಥೆ ಇರ್ಬೋದು ಅಥವಾ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಇರ್ಬೋದು, ಅಲ್ಲೆಲ್ಲ ಒಂದೇ ರೀತಿಯಾಗಿರ್ತಕ್ಕಂಥ ಪ್ರಿನ್ಸಿಪಲ್ಸ್ ನಾವು ಅಪ್ಲೈ ಮಾಡ್ತೀವಿ. ಅಷ್ಟೇ ಅಲ್ಲ, ಈ ಟೂ ಟರ್ಮ್ಸ್ ಇಂಟರ್ಚೇಂಜಬಲ್ ಆಗಿ ಯೂಸ್ ಮಾಡ್ತೀವಿ ನಾವು. ಎರಡೂ ಪದಗಳನ್ನ ಪರಸ್ಪರ ಬದಲಿ ಪದಗಳಾಗಿ ಕೂಡ ಬಳಸ್ತೀವಿ ನಾವು. ದೇರ್ ಈಸ್ ನೋ ಡಿಫರೆನ್ಸ್ ಅಂತ ಹೇಳ್ತಾರೆ. The term administration is more popular in government and other public organizations, while the word management is more commonly used in business world. ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥ ಸರ್ಕಾರಿ ಸಂಸ್ಥೆಗಳಲ್ಲಿ ಅಥವಾ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಜಾಸ್ತಿ ಬಳಸ್ತಾರೆ. ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಜಾಸ್ತಿ ವ್ಯವಹಾರ ಸಂಸ್ಥೆಗಳಲ್ಲಿ ಬಳಸ್ತಾರೆ ಅಂತ ಹೇಳ್ತಾರೆ. ಬಟ್ ಎರಡು ಒಂದೇ. ವೇರ್ ಎಕನಾಮಿಕ್ ಪರ್ಫಾರ್ಮೆನ್ಸ್ ಇಸ್ ಪ್ರೈಮರಿ ಇಂಪಾರ್ಟೆನ್ಸ್, ದೇರ್ ವಿಚ್ ಇಸ್ ಕಾಲ್ಡ್ ಆಸ್ ಬಿಸ್ನೆಸ್, ಅಲ್ಲಿ ನಾವು ಮ್ಯಾನೇಜ್ಮೆಂಟ್ ಅನ್ನೋದನ್ನ ಜಾಸ್ತಿ ಬಳಸ್ತೀವಿ ಅಂತ ಹೇಳ್ತಾರೆ. ಹೆನ್ರಿ ಫೆಯೋಲ್ ಅಂಡ್ ಟೀಮ್ ಹೇಳ್ತಕ್ಕಂಥದ್ದು. ಹಾಗಾದ್ರೆ ಇವೆರಡು ಒಂದೇನಾ ಅಂದ್ರೆ ನೋ. ಐ ಕ್ಯಾನ್ ಸೇ ದೀಸ್ ಟೂ ಟರ್ಮ್ಸ್ ಆರ್ ನಾಟ್ ಸೇಮ್. ಇವೆರಡಕ್ಕೂ ಒಂದಷ್ಟು ವ್ಯತ್ಯಾಸ ಇದೆ. ನಾವು ಹಿಂದಿನ ವಿಡಿಯೋಲ್ಲಿ ನೋಡಿದ್ವಿ, ನಿರ್ವಹಣೆ ಶ್ರೇಷ್ಠ ಅಂದ್ರು, ಇನ್ನೊಂದು ಟೀಮ್ ಹೇಳ್ತು ಆಡಳಿತ ಶ್ರೇಷ್ಠ ಅಂತು. ಈಗ ಒಂದು ಟೀಮ್ ಹೇಳ್ತಿದೆ ಇಲ್ಲ, ಎರಡು ಒಂದೇ ಅಂತ ಹೇಳ್ತಾ ಇದೆ. By observing the different views given by different management philosophers and thinkers, we can classify management into two broad categories. ಮ್ಯಾನೇಜ್ಮೆಂಟ್ ಮತ್ತೆ ಅಡ್ಮಿನಿಸ್ಟ್ರೇಷನ್ ಎರಡು ಭಾಗಗಳಾಗಿ ಮಾಡಬಹುದು ನಾವು. ಯಾವುದವು ಎರಡು ವರ್ಗಗಳು? ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್, ದ ಫಸ್ಟ್ ಒನ್, ಅಂಡ್ ದ ಸೆಕೆಂಡ್ ಒನ್ ಈಸ್ ಆಪರೇಟಿವ್ ಮ್ಯಾನೇಜ್ಮೆಂಟ್. ಆಡಳಿತ ನಿರ್ವಹಣೆ ಮತ್ತು ಕಾರ್ಯಕಾರಿ ನಿರ್ವಹಣೆ ಅಂತ ಎರಡು ಭಾಗ ಮಾಡಬಹುದು. ಡಿಟರ್ಮಿನೇಷನ್ ಆಫ್ ಆಬ್ಜೆಕ್ಟಿವ್ಸ್ and policies can be termed as administration.
ಅಂದರೆ ಉದ್ದೇಶಗಳು ಮತ್ತು ನೀತಿಗಳನ್ನು ನಿರ್ಣಯ ಮಾಡ್ತಕ್ಕಂಥದ್ದನ್ನು ಆಡಳಿತ ನಿರ್ವಹಣೆ ಅಂತ ಕರೆದು ಬಿಡ್ಬೋದು. ಎಕ್ಸಿಕ್ಯೂಷನ್ ಆಫ್ ಪ್ಲಾನ್ಸ್ ಟು ಅಚೀವ್ ಆಬ್ಜೆಕ್ಟಿವ್ಸ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಆಸ್ ಆಪರೇಟಿವ್ ಮ್ಯಾನೇಜ್ಮೆಂಟ್. ಉದ್ದೇಶಗಳನ್ನು ಸಾಧಿಸೋದಕ್ಕೆ ಯೋಜನೆಗಳನ್ನು ಕಾರ್ಯಗತಗೊಳಿಸ್ತೀವಲ್ವಾ, ಕಾರ್ಯರೂಪಕ್ಕೆ ತರ್ತೀವಿ, ಅದನ್ನ ಕಾರ್ಯಕಾರಿ ನಿರ್ವಹಣೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಬಟ್ ಇನ್ ಪ್ರಾಕ್ಟಿಕಲ್ ಆಗಿ ದೇರ್ ಆರ್ ಸಮ್ ಡಿಫರೆನ್ಸಸ್. ಆಸ್ ಐ ಟೋಲ್ಡ್ ಇನ್ ದ ಲಾಸ್ಟ್ ವಿಡಿಯೋ, ದೇರ್ ಈಸ್ ಎ ಡಿಫರೆನ್ಸ್ ಬಿಟ್ವೀನ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್. ನಾವು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಅದನ್ನು ಬಳಸ್ತಾ ಇದ್ದಾಗ ಬಳಸಿರೋದನ್ನ ನೋಡಿ ನಮ್ಮ ಅಧ್ಯಯನದ ಪ್ರಕಾರ ಆಡಳಿತ ಮತ್ತು ನಿರ್ವಹಣೆ ಬೇರೆ ಇದೆ, ವ್ಯತ್ಯಾಸಗಳಿದ್ದಾವೆ ಅಂತ ಹೇಳ್ಬೋದು. ಎಸ್, ಬನ್ನಿ, ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್ ನೋಡ್ತಾ ಹೋಗೋಣ. ವೆರಿ ಫಸ್ಟ್ ಡಿಫರೆನ್ಸ್, ಅಡ್ಮಿನಿಸ್ಟ್ರೇಷನ್ is a legislative function, or it is a determinative function, or it is a thinking function. ಯೋಜನೆಗಳನ್ನು ಮಾಡೋದು, ನೀತಿಗಳನ್ನು ರೂಪಿಸೋದು, ಪ್ಲಾನ್ಸ್ ಅನ್ನು ಮಾಡ್ತಕ್ಕಂಥದ್ದು. ಬಟ್ ವಾಟ್ ಈಸ್ ಮ್ಯಾನೇಜ್ಮೆಂಟ್? ಮ್ಯಾನೇಜ್ಮೆಂಟ್ ಈಸ್ ಎ ಎಕ್ಸಿಕ್ಯೂಟಿವ್ ಆರ್ ಡೂಯಿಂಗ್ ಪ್ರೋಸೆಸ್. ಆಡಳಿತ ಅಂತಕ್ಕಂಥದ್ದು ಶಾಸನಗಳನ್ನು ರೂಪಿಸುತ್ತೆ, ನಿರ್ಧಾರ ಮಾಡುತ್ತೆ, ಯೋಚನೆ ಮಾಡ್ತಕ್ಕಂಥ ಕಾರ್ಯ ಅಂತ ಹೇಳ್ಬೋದು. ನಿರ್ವಹಣೆ ಕಾರ್ಯರೂಪಕ್ಕೆ ತರುವಂಥ ಪ್ರಕ್ರಿಯೆ ಅಂತ ಹೇಳ್ಬೋದು. ಮೊದಲನೇ ವ್ಯತ್ಯಾಸ. ದೆನ್ ದ ಸೆಕೆಂಡ್ ಡಿಫರೆನ್ಸ್, ಅಡ್ಮಿನಿಸ್ಟ್ರೇಷನ್ ಡಿಟರ್ಮೈನ್ಸ್ ಆಬ್ಜೆಕ್ಟಿವ್ಸ್ ಅಂಡ್ ಪಾಲಿಸೀಸ್. ಹೇಳ್ದಿಕ್ತಾನೆ ನಾನು, ಉದ್ದೇಶಗಳು ಮತ್ತು ನೀತಿಗಳನ್ನು ಯಾರು ನಿರ್ಧರಿಸ್ತಾರೆ? ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ಬೋದು. ಹಾಗಾದರೆ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು, ಗುರಿಗಳನ್ನು ಸಾಧಿಸಲು ನೀತಿಗಳು ಮತ್ತು ಕಾರ್ಯಕ್ರಮವನ್ನು ಕಾರ್ಯಗತಗೊಳಿಸ್ತಕ್ಕಂಥದ್ದು, ಇಂಪ್ಲಿಮೆಂಟಿಂಗ್ the policies and programs to achieve the objectives, it is called management. ಡಿಸೈಡ್ ಮಾಡ್ತಕ್ಕಂಥದ್ದು ಅಡ್ಮಿನಿಸ್ಟ್ರೇಷನ್ ಆದರೆ ಕಾರ್ಯರೂಪಕ್ಕೆ ತರೋದು ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. And the third difference, administration has no shape, it is shapeless. ಅದಕ್ಕೆ ಯಾವುದೇ ಆಕಾರನೇ ಇಲ್ಲ, ಇದು ಆಕಾರರಹಿತ. ಹಾಗಾದರೆ ಮ್ಯಾನೇಜ್ಮೆಂಟಿಗೆ ಆಕಾರ ಇದೆಯಾ ಅಂದರೆ ಎಸ್, management has pyramid shape. All the roles and responsibilities of the people who are working in the organization can be mentioned on organizational chart. ಅಂದರೆ ನಿರ್ವಹಣೆ ಅಂತಕ್ಕಂಥದ್ದು ಪಿರಮಿಡ್ ಆಕಾರವನ್ನು ಹೊಂದಿರುತ್ತೆ. ಒಂದು ಸಂಸ್ಥೆಯಲ್ಲಿ ಒಂದು ನಕ್ಷೆಯನ್ನು ತಯಾರಿಸ್ಬಿಟ್ಟು ಅದರಲ್ಲಿ ಜನರ ಪಾತ್ರಗಳು ಮತ್ತು ಜವಾಬ್ದಾರಿಗಳನ್ನು ನಾವು ಉಲ್ಲೇಖ ಮಾಡಬಹುದು. ವಿ ಕ್ಯಾನ್ ಡಿಫೈನ್. ಸೊ ದಿಸ್ ಈಸ್ ದ ಪಿಕ್ಚರ್. ನೋಡಿ, ಇಲ್ಲಿ ಟಾಪ್ ಪೊಸಿಷನಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸು ಮತ್ತು ಚೀಫ್ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ. ಅವ್ರ ಫಂಕ್ಷನ್ಸ್ ಏನು? ಆಬ್ಜೆಕ್ಟಿವ್ಸ್ ಮಾಡೋದು, ಪಾಲಿಸೀಸನ್ನು ಫಾರ್ಮುಲೇಟ್ ಮಾಡೋದು, ಟಾಪ್ ಲೆವೆಲ್ ಅಂತ. ಎಲ್ಲಿ ನೋಡಿ, ಇದು ಗಮನಿಸ್ತಾ ಇದ್ರಿ, ಪಿರಮಿಡ್ ಶೇಪಲ್ಲಿದೆ ನೋಡಿ. ಟಾಪ್ ಲೆವೆಲ್, ಮಿಡ್ ಲೆವೆಲ್, ಲೋಯರ್ ಲೆವೆಲ್ ಅಂತ ಮಾಡ್ತೀವಿ. ಕೆಳಗಡೆ ವರ್ಕರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಅಡ್ಮಿನಿಸ್ಟ್ರೇಷನ್ ಅನ್ನೋದು ನಮಗೆ ಯಾವುದೇ ಆಕಾರ ಇಲ್ಲ, ರಿಸಲ್ಟ್ಸಿಂದ ಗೊತ್ತಾಗುತ್ತೆ. ಪಿರಮಿಡ್ ಶೇಪಲ್ಲಿ ಈ ಥರ ನಾವು ಒಂದು ಸಂಸ್ಥೆಯಲ್ಲಿ we can have a shape of management. ಸೊ ಎಕ್ಸಿಕ್ಯೂಟಿವ್ಸ್ ಟಾಪಲ್ಲಿ ಇರ್ತಾರೆ, ಸೀನಿಯರ್ ಮ್ಯಾನೇಜರ್ಸ್, ಮಿಡ್ಲ್ ಮ್ಯಾನೇಜರ್ಸ್, ವರ್ಕರ್ಸ್ ಕೆಳಗಡೆ ಇರ್ತಾರೆ. ಈ ಥರ ಒಂದು ಪಿರಮಿಡ್ ಶೇಪಲ್ಲಿ ಮಾಡ್ಕೋತೀವಿ. ಯಾವುದಕ್ಕೆ? ಮ್ಯಾನೇಜ್ಮೆಂಟ್ಗೆ. ಬಟ್ ಅಡ್ಮಿನಿಸ್ಟ್ರೇಷನ್ಗೆ ದೇರ್ ಇಸ್ ನೋ ಶೇಪ್ ಅಟ್ ಆಲ್. ಸೊ ರಿಸಲ್ಟ್ಸ್ ಬಂದಿದೆ, ಸಕ್ಸಸ್ ಆಗಿದ್ದೀವಿ ಅಂದರೆ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದೆ ಅಂತ ಹೇಳ್ಬೋದು ಅಷ್ಟೇ. ದೇರ್ ಈಸ್ ನೋ ಸಚ್ ಎನಿ ಶೇಪ್ ಟು ದ ಅಡ್ಮಿನಿಸ್ಟ್ರೇಷನ್. ಮುಂದಿನ ವ್ಯತ್ಯಾಸ ನೋಡೋಣ. ಅಡ್ಮಿನಿಸ್ಟ್ರೇಷನ್ ಲೈಸ್ ಅಟ್ ಓನ್ಲಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಬಟ್ ಮ್ಯಾನೇಜ್ಮೆಂಟ್ ಲೈಸ್ ಅಟ್ ಆಲ್ ದ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಈ ಆಡಳಿತ ಅಂತಕ್ಕಂಥದ್ದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಏನು ಹೇಳ್ತೀವಿ ನಾವು, ಉನ್ನತ ಮಟ್ಟದ ನಿರ್ವಹಣೆ, ಅಲ್ಲಿ ಮಾತ್ರ ಇರುತ್ತೆ. ಮ್ಯಾನೇಜ್ಮೆಂಟ್ ಅನ್ನೋದು ಆಲ್ ದ 3 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರುತ್ತೆ. ನಮಗೆ ಗೊತ್ತಿದೆ, there are 3 levels of management in an organization: top level, mid level and lower level. ಎಲ್ಲ ಕಡೆ ಕೂಡ ಮ್ಯಾನೇಜ್ಮೆಂಟ್ ಇರುತ್ತೆ. ಲುಕ್ ಇನ್ ಟು ದ ಪಿಕ್ಚರ್. ಟಾಪ್ ಲೆವೆಲ್ ಮ್ಯಾನೇಜರ್ಸ್, ಮಿಡ್ ಲೆವೆಲ್ ಮ್ಯಾನೇಜರ್ಸ್, ಫಸ್ಟ್ ಲೈನ್ ಮ್ಯಾನೇಜರ್ಸ್ ಅಥವಾ ಲೋಯರ್ ಲೆವೆಲ್ ಅಥವಾ ಸೂಪರ್ವೈಸರಿ ಮ್ಯಾನೇಜರ್ಸ್ ಅಂತ ಇರ್ತಾರೆ. ಅಲ್ಲಿ ಏನೇನು ಯಾರ್ಯಾರು ಕೆಲಸ ಮಾಡ್ತಾರೆ ಅಂತ ಈ ಪಿಕ್ಚರಲ್ಲಿ ತುಂಬ ಚೆನ್ನಾಗಿ ಡಿಫೈನ್ ಮಾಡಿದ್ದೀವಿ ನೋಡಿ. ಇಲ್ಲಿ ಈ ಟಾಪ್ ಲೆವೆಲಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಳನ್ನು ಮಾತ್ರ ನಾವು ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ. ಬಟ್ 3 ಲೆವೆಲಲ್ಲಿ ನಡೀತಕ್ಕಂಥ ಕೆಲಸವನ್ನು ಮ್ಯಾನೇಜ್ಮೆಂಟ್ ಅನ್ನೋದು ಬಳಸ್ತೀವಿ ನಾವು. ಇದು ವ್ಯತ್ಯಾಸ ಹೇಳಿದ್ದು ನಾನೀಗ.
ಸೊ ವಿ ಹ್ಯಾವ್ 3 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಈ ಟಾಪ್ ಲೆವೆಲಲ್ಲಿ ಮಾತ್ರ ನಾವು ನೋಡಬಹುದು ಅಡ್ಮಿನಿಸ್ಟ್ರೇಷನ್ ಅದನ್ನು. ಬಟ್ ಟಾಪ್, ಮಿಡ್ಲ್ ಅಂಡ್ ಲೋಯರ್ ಲೆವೆಲಲ್ಲಿ ಮ್ಯಾನೇಜ್ಮೆಂಟ್ 3 ಲೆವೆಲಲ್ಲಿ ಇರುತ್ತೆ. ನಾವು look into one more difference, the 5th one. Administration influenced mainly by public opinion and other outside forces. ಆಡಳಿತ ಚೆನ್ನಾಗಿದೆಯಾ ಇಲ್ವಾ ಅಂತ ಅದರ ಪರಿಣಾಮ ಯಾವುದ್ರ ಮೇಲೆ ಬೀರುತ್ತೆ ಅಂದರೆ ಪಬ್ಲಿಕ್ ಒಪಿನಿಯನ್ ಅಂಡ್ ಅದರ್ ಔಟ್ಸೈಡ್ ಫೋರ್ಸಸ್, ಹೊರಗಿನ ಒಂದಷ್ಟು ಶಕ್ತಿಗಳಿಂದ ಪ್ರಭಾವಿತವಾಗಿರುತ್ತೆ ಮತ್ತು ಸಾರ್ವಜನಿಕರ ಅಭಿಪ್ರಾಯದ ಮೇಲೆ ಅವಲಂಬಿತವಾಗಿರುತ್ತೆ ಅಡ್ಮಿನಿಸ್ಟ್ರೇಷನ್ ಆಡಳಿತ ಅನ್ನೋದು. ಬಟ್ ಮ್ಯಾನೇಜ್ಮೆಂಟ್ ಇನ್ಫ್ಲೂಯೆನ್ಸ್ಡ್ ಮೈನ್ಲಿ ಬೈ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ಸ್. ಅಡ್ಮಿನಿಸ್ಟ್ರೇಷನ್ ತಗೊಂಡಿರ್ತಕ್ಕಂಥ ಡಿಸಿಷನ್ಸ್ ಏನಿದೆ ಅದರ ಮೇಲೆ ಅವಲಂಬಿತವಾಗಿರುತ್ತೆ ನಿರ್ವಹಣೆ ಅನ್ನೋದು. ಆಡಳಿತಾತ್ಮಕ ನಿರ್ಧಾರಗಳಿಂದ ಪ್ರಭಾವಿತವಾಗಿರುತ್ತೆ ನಿರ್ವಹಣೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ನಾವು ಫಸ್ಟ್ ಅಡ್ಮಿನಿಸ್ಟ್ರೇಷನ್ ಬರುತ್ತೆ, ಆಮೇಲೆ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು ಈ ವ್ಯತ್ಯಾಸದಿಂದ. ಗೆಟ್ ಇನ್ ಟು ಒನ್ ಮೋರ್ ಡಿಫರೆನ್ಸ್. 6ನೇದು, administration requires administrative ability more than technical ability, but management requires technical ability more than administrative ability. ಅರ್ಥ ಮಾಡ್ಕೋಬೇಕು ನೀವು. ಆಡಳಿತ ನಡೆಸ್ತಕ್ಕಂಥವ್ರಿಗೆ ತಾಂತ್ರಿಕ ಸಾಮರ್ಥ್ಯಕ್ಕಿಂತ ಹೆಚ್ಚು ಆಡಳಿತಾತ್ಮಕ ಸಾಮರ್ಥ್ಯ ಬೇಕಾಗುತ್ತೆ. ನಿರ್ವಹಣೆ ಮಾಡ್ತಕ್ಕಂಥವ್ರಿಗೆ ಆಡಳಿತ ಸಾಮರ್ಥ್ಯಕ್ಕಿಂತ ತಾಂತ್ರಿಕ ಸಾಮರ್ಥ್ಯ ಹೆಚ್ಚಿಗೆ ಬೇಕಾಗುತ್ತೆ. ಅಡ್ಮಿನಿಸ್ಟ್ರೇಷನ್ ರಿಕ್ವೈರ್ಸ್ ಮೋರ್ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ದ್ಯಾನ್ ಟೆಕ್ನಿಕಲ್ ಸ್ಕಿಲ್ಸ್, ಬಟ್ ಮ್ಯಾನೇಜ್ಮೆಂಟ್ ರಿಕ್ವೈರ್ಸ್ ಟೆಕ್ನಿಕಲ್ ಸ್ಕಿಲ್ಸ್ ಮೋರ್ ದ್ಯಾನ್ ಅಡ್ಮಿನಿಸ್ಟ್ರೇಟಿವ್ ಎಬಿಲಿಟಿ. 7ನೇ ವ್ಯತ್ಯಾಸ ನೋಡೋಣ. ಅಡ್ಮಿನಿಸ್ಟ್ರೇಷನ್ ಡಿಸೈಡ್ಸ್ ದ ಸ್ಕೋಪ್ ಅಂಡ್ ಪರ್ವ್ಯೂ ಆಫ್ ದ ಎಂಟರ್ಪ್ರೈಸ್. ಯಾವ ವ್ಯಾಪ್ತಿಯಲ್ಲಿ ನಮ್ಮ ಸಂಸ್ಥೆ ಕೆಲಸ ಮಾಡಬೇಕು, ಉದ್ಯಮದ ವ್ಯಾಪ್ತಿಯನ್ನು ನಿರ್ಧಾರ ಮಾಡತಕ್ಕಂಥ ಕೆಲಸ ಆಡಳಿತ ಮಾಡುತ್ತೆ. ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ವರ್ಕ್ ವಿತ್ ಇನ್ ದ ಲಿಮಿಟ್ಸ್ ಪ್ರಿಸ್ಕ್ರೈಬ್ಡ್ ಬೈ ದ ಅಡ್ಮಿನಿಸ್ಟ್ರೇಷನ್. ನಿರ್ವಹಣೆ ಅಂತಕ್ಕಂಥದ್ದು ಆಡಳಿತ ಹಾಕಿರ್ತಕ್ಕಂಥ ಚೌಕಟ್ಟಿನಲ್ಲಿ ಅಥವಾ ಮಿತಿಯಲ್ಲಿ ಕೆಲಸ ಮಾಡಬೇಕಾಗತ್ತೆ. ಆಡಳಿತ ಸೂಚಿಸಿರ್ತಕ್ಕಂಥ ಮಿತಿಗಳಲ್ಲಿ ಕೆಲಸ ಮಾಡೋದು ನಿರ್ವಹಣೆ ಆಗುತ್ತೆ. ಸೊ ಈಗ ತಾನೇ ನೋಡಿದ್ವಿ, ಸ್ಕೋಪ್ ಅಂತಕ್ಕಂಥದ್ದು ಆಡಳಿತಕ್ಕೆ ಜಾಸ್ತಿ ಇರುತ್ತೆ. ಮ್ಯಾನೇಜ್ಮೆಂಟು ಆಡಳಿತ ಕೊಟ್ಟಿರ್ತಕ್ಕಂಥ ಸ್ಕೋಪ್ ಅಥವಾ ಮಿತಿ ಅಥವಾ ಲಿಮಿಟ್ಸ್ ಅಲ್ಲಿ ಕೆಲಸ ಮಾಡಬೇಕಾಗತ್ತೆ. ವಿ ಕ್ಯಾನ್ ಗಿವ್ ಒನ್ ಮೋರ್ ಡಿಫರೆನ್ಸ್. 8ನೇ ವ್ಯತ್ಯಾಸ ನೋಡಬಹುದು ಆಡಳಿತ ಮತ್ತು ಮ್ಯಾನೇಜ್ಮೆಂಟ್ಗೆ. ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಪ್ಲಾನಿಂಗ್ ಅಂಡ್ ಕಂಟ್ರೋಲಿಂಗ್ ಆರ್ ದ ಮೇನ್ ಫಂಕ್ಷನ್ಸ್ ಇನ್ವಾಲ್ವ್ಡ್. ಇನ್ ಅಡ್ಮಿನಿಸ್ಟ್ರೇಷನ್ most important functions are planning and controlling. On the other side, in management, organizing and directing are the main functions involved. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಯೋಜನೆ ಮಾಡೋದು ಮತ್ತು ನಿಯಂತ್ರಿಸೋದು ಆಡಳಿತದ ಮುಖ್ಯ ಕಾರ್ಯಗಳು ಅಂತ ಹೇಳಬಹುದು ನಾವು. ನಿರ್ವಹಣೆಗೆ ಬಂದಾಗ ಸಂಘಟನೆ ಮತ್ತು ನಿರ್ದೇಶನ ಮಾಡತಕ್ಕಂಥದ್ದು ಮುಖ್ಯ ಕಾರ್ಯಗಳು ಅಂತ ಹೇಳಬಹುದು. ಮುಂದಿನ ವ್ಯತ್ಯಾಸ ನೋಡೋದಾದ್ರೆ 9ನೇ ವ್ಯತ್ಯಾಸ. ಅಡ್ಮಿನಿಸ್ಟ್ರೇಷನ್ ಈಸ್ ಯೂಸ್ಡ್ ಲಾರ್ಜ್ಲಿ ಇನ್ ಗವರ್ಮೆಂಟ್ ಅಂಡ್ ಪಬ್ಲಿಕ್ ಸೆಕ್ಟಾರ್. ಸರ್ಕಾರಿ ಮತ್ತು ಸಾರ್ವಜನಿಕ ವಲಯಗಳಲ್ಲಿ ನಾವು ಆಡಳಿತ ಅಂತಕ್ಕಂಥದ್ದನ್ನ ಜಾಸ್ತಿ ಬಳಸ್ತೀವಿ. ಬೇರೆ ಕಡೆ ಬಳಸಲ್ಲ ಅಂತಿಲ್ಲ, ಹೆಚ್ಚಿಗೆ ಬಳಸ್ತಕ್ಕಂಥದ್ದು. ಈಗ ಒಂದು ದೇಶದ ಸರ್ಕಾರ ಚೆನ್ನಾಗಿದೆ ಅಂತಂದ್ರೆ ಆ ದೇಶದಲ್ಲಿ ಆಡಳಿತ ಚೆನ್ನಾಗಿದೆ ಅಂತ ಅರ್ಥ. ಆ ದೇಶದಲ್ಲಿ ಜನರು ತುಂಬ ಚೆನ್ನಾಗಿದ್ದಾರೆ ಅಂತಂದ್ರೆ ದ ಅಡ್ಮಿನಿಸ್ಟ್ರೇಷನ್ ಆಫ್ ದಟ್ ಕಿಂಗ್ ಆರ್ ಕ್ವೀನ್ ಅಟ್ ದ ಪ್ರೈಮ್ ಮಿನಿಸ್ಟರ್ ಆರ್ ದ ಪ್ರೆಸಿಡೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಟ್ರಿ ಚೆನ್ನಾಗಿದೆ, ಆಡಳಿತ ಚೆನ್ನಾಗಿದೆ ಅಂತ ಹೇಳಬಹುದು. ಈಗ ಕೊರೋನಾ ಬಂದಿತ್ತು, ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳು ಕೂಡ ತೊಂದರೆಗೆ ಸಿಗಾಕೊಳ್ತು. ಕೊರೋನಾ ಬಂದ ಮೇಲೆ ಆಯಾ ದೇಶಗಳು ಆಯಾ ದೇಶದ ಪಾಪ್ಯುಲೇಷನ್ ಅನ್ನು ನೋಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು, ಅಲ್ಲಿ ಲಾಕ್ಡೌನ್ ಆಯಿತು, ಜನರಿಗೆ ತಿನ್ನೋದಕ್ಕೆ ತಿಂಡಿ ಇಲ್ಲ, ಮಾಡೋದಕ್ಕೆ ಕೆಲಸ ಇಲ್ಲ, ಹಣ ಇಲ್ಲ, ಯಾವುದೇ ಚಟುವಟಿಕೆಗಳು ನಡೀಲಿಲ್ಲ. ನಮ್ಗೆ ಗೊತ್ತಿರೋ ಪ್ರಕಾರ ಭಾರತದಲ್ಲಿರ್ತಕ್ಕಂಥ ಒಂದೇ ದೇಶದ ಪಾಪ್ಯುಲೇಷನ್ನು ಇತರೆ ಒಂದು 100 ದೇಶದ ಪಾಪ್ಯುಲೇಷನ್ಗೆ ಸಮ.
100 ದೇಶದ ಪಾಪ್ಯುಲೇಷನನ್ನು ಇಟ್ಕೊಂಡು ಅವ್ರು ಮಾಡ್ತಕ್ಕಂಥ ಕೆಲಸಗಳು ಭಾರತ ದೇಶದಲ್ಲಿರ್ತಕ್ಕಂಥ ಆಡಳಿತಗಾರರು ಒಬ್ಬರೇ ಮಾಡಬೇಕಾದ ಪರಿಸ್ಥಿತಿ ಇದೆ. ಹಾಗಾದರೆ ಕರೋನಾ ನಿರ್ವಹಣೆ ಮಾಡೋದರಲ್ಲಿ ನಮ್ಮ ದೇಶ ಬೇರೆ ದೇಶಕ್ಕಿಂತ ಒಳ್ಳೆಯ ಆಡಳಿತವನ್ನು ಕೊಟ್ಟಿದೆ ಅಂತ ಹೇಳಬಹುದು. ಹಾಗಂತ ಸುಮಾರು ಜನರು ಪ್ರಾಣ ಕಳ್ಕೊಂಡ್ರು. ಹಾಗಂತ ನಾವು ಪ್ರಾಣ ಕಳ್ಕೊಂಡಿದ್ದನ್ನು ಪಕ್ಕಕ್ಕಿಡೋಕೆ ಬರೋದಿಲ್ಲ. ಅನೇಕ ದುರಂತಗಳು, ತೊಂದರೆಗಳು ನಡೀತು. ಆದರೂ ಕೂಡ ಪ್ರಪಂಚದಲ್ಲಿ ಭಾರತ ಕರೋನಾ ನಿರ್ವಹಣೆ ಅಂದರೆ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ಮಾಡ್ತು ಅಂತ WHO ವಿಶ್ವ ಆರೋಗ್ಯ ಸಂಸ್ಥೆನೇ ಹೇಳಿತು. ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ತು ಅಂತ ಹೇಳಿಲ್ಲ, ಆಡಳಿತ ಚೆನ್ನಾಗಿ ನಿರ್ವಹಿಸ್ತು ಅಂತ ಹೇಳ್ತು. ಅದು ನಾವು ಹೇಳ್ತಾ ಇರ್ತಕ್ಕಂಥದ್ದು ಸರ್ಕಾರಿ ಮತ್ತು ಸಾರ್ವಜನಿಕ ವಲಯಗಳಲ್ಲಿ ಅಡ್ಮಿನಿಸ್ಟ್ರೇಷನ್ ಅನ್ನೋ ಪದ ಜಾಸ್ತಿ ಬಳಸ್ತೀವಿ. ಮ್ಯಾನೇಜ್ಮೆಂಟ್ ಈಸ್ ಯೂಸ್ಡ್ ಮೈನ್ಲಿ ಇನ್ ಬಿಸ್ನೆಸ್ ಎಂಟರ್ಪ್ರೈಸಸ್. ಯಾವುದೇ ಒಂದು ಬಿಸ್ನೆಸ್ ಸಂಸ್ಥೆ, ಇನ್ಫೋಸಿಸ್ ಇರಲಿ, ಮೈಕ್ರೋಸಾಫ್ಟ್ ಇರಲಿ, ವಿಪ್ರೋ ಇರಲಿ, ನೀವು ಯಾವುದನ್ನಾದ್ರೂ ತಗೊಳ್ಳಿ, ಆ ಸಂಸ್ಥೆ ಚೆನ್ನಾಗಿ ಲಾಭ ಮಾಡಿದೆ, ತುಂಬ ಚೆನ್ನಾಗಿ ನಡೀತಾ ಇದೆ ಅಂತಂದರೆ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದೆ ಅಂತ ಜಾಸ್ತಿ ಜನ ಹೇಳೋದಿಲ್ಲ. ನಾವು ವಿ ಫೀಲ್ ದಟ್ ದ ಮ್ಯಾನೇಜ್ಮೆಂಟ್ ಆಫ್ ದಟ್ ಕಂಪನಿ ಈಸ್ ವೆರಿ ವೆರಿ ಗುಡ್. ಆ ಸಂಸ್ಥೆಗಳಲ್ಲಿ ನಿರ್ವಹಣೆ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತೀವಿ. ಅದಕ್ಕೆ ಬಿಸ್ನೆಸ್ ಆರ್ಗನೈಸೇಷನ್ಸ್ ಅಲ್ಲಿ ವಿ ಯೂಸ್ ಮೋರ್ ಮ್ಯಾನೇಜ್ಮೆಂಟ್ ಟರ್ಮ್ ರಾದರ್ ದನ್ ಅಡ್ಮಿನಿಸ್ಟ್ರೇಷನ್. ಹಾಗೆ ಸರ್ಕಾರಿ ಸಂಸ್ಥೆಗಳಲ್ಲಿ ಅಥವಾ ಸರ್ಕಾರಗಳಲ್ಲಿ ಅಥವಾ ಸರ್ಕಾರಕ್ಕೆ ಸಂಬಂಧಿಸಿದ ಪದಗಳನ್ನು ಬಳಸಬೇಕಾದ್ರೆ ನಾವು ಆಡಳಿತ ಚೆನ್ನಾಗಿದೆ ಅಥವಾ ಆಡಳಿತ ಚೆನ್ನಾಗಿಲ್ಲ ಅಂತ ಬಳಸ್ತೀವಿ. ಇದು 9ನೇ ವ್ಯತ್ಯಾಸ. ಕಮಿಂಗ್ ಇನ್ ಟು ದ ನೆಕ್ಸ್ಟ್ ಡಿಫ್ರೆನ್ಸ್, 10ನೇ ಡಿಫ್ರೆನ್ಸ್ ನೋಡೋಣ ನಾವು. ಈ ಡಿಫ್ರೆನ್ಸ್ ಅಲ್ಲಿ ನಾವು ವ್ಯಕ್ತಿಗಳನ್ನು ಗುರುತಿಸಬೇಕಾದ್ರೆ ಆಡಳಿತ ಮತ್ತು ನಿರ್ವಹಣೆ ವ್ಯತ್ಯಾಸಗಳು ಗೊತ್ತಾಗುತ್ತೆ. By identifying the people who are involved in the process of administration and management, we can classify administrators and managers are different. ಒಂದು ದೇಶಕ್ಕೆ ಆಡಳಿತ ಅಂತ ಪ್ರಶ್ನೆ ಬಂದಾಗ ಆ ದೇಶದ ಪ್ರಧಾನಮಂತ್ರಿ ಅಥವಾ ಆ ದೇಶದ ರಾಷ್ಟ್ರಪತಿ ಅಥವಾ ಆ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳ ಮುಖ್ಯಮಂತ್ರಿಗಳು ಅಥವಾ ಕಮಿಷನರ್, ಒಂದು ದೊಡ್ಡ ಸಂಸ್ಥೆಗೆ ಫಾರ್ ಎಕ್ಸಾಂಪಲ್ ಒಂದು ಡಿಸ್ಟ್ರಿಕ್ಟ್ಗೆ ತಗೊಂಡಾಗ DC, ಜಿಲ್ಲಾಧಿಕಾರಿಗಳು, ಒಂದು ವಿಶ್ವವಿದ್ಯಾಲಯಕ್ಕೆ ತಗೊಂಡಾಗ ವೈಸ್ ಚಾನ್ಸಲರ್, ಕುಲಪತಿಗಳು, ಹಾಗೆಯೇ ಒಂದು ರಾಜ್ಯಕ್ಕೆ ತಗೊಂಡಾಗ ಗವರ್ನರ್, ರಾಜ್ಯಪಾಲರು, ಇವರನ್ನೆಲ್ಲ ಆಡಳಿತಗಾರರು ಅಂತ ನಾವು ಎಕ್ಸಾಂಪಲ್ಸ್ ಕೊಡಬಹುದು. ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಕಮಿಷನರ್ ಆಫ್ ಡಿಸ್ಟ್ರಿಕ್ಟ್, ವೈಸ್ ಚಾನ್ಸಲರ್ ಆಫ್ ಎ ಪರ್ಟಿಕ್ಯುಲರ್ ಯೂನಿವರ್ಸಿಟಿ or an educational institution, governor of a state. These people can represent the administrators of their respective places. Coming to the other side, management. Managing director of a business organization, general manager, CEO, chief executive officer, or functional managers like finance manager, human resource manager, production manager. ಈ ಥರ these people can represent the management side. ಇವ್ರನ್ನೆಲ್ಲ ನಾವು ಮ್ಯಾನೇಜ್ಮೆಂಟ್ ಪೀಪಲ್ ಅಂತ ಹೇಳಬಹುದು. ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಆಯುಕ್ತರು ಅಂತಂದರೆ ಒಂದು ಡಿಪಾರ್ಟ್ಮೆಂಟ್ಗೆ, ಇಲಾಖೆಗೆ, ಆಹಾರ ಇಲಾಖೆ, ವಿದ್ಯಾ ಇಲಾಖೆ, ಇದಕ್ಕೆ ಆಯುಕ್ತರು ಅಂತ ಇರ್ತಾರೆ. ಅಥವಾ ಜಿಲ್ಲಾಧಿಕಾರಿಗಳಿರ್ತಾರೆ, ಅವರು ಡೆಪ್ಟಿ ಕಲೆಕ್ಟರ್, ಉಪಕುಲಪತಿಗಳು, ರಾಜ್ಯಪಾಲರು, ವ್ಯವಸ್ಥಾಪಕ ನಿರ್ದೇಶಕರು, ಇವ್ರನ್ನೆಲ್ಲ ಕೂಡ ಆಡಳಿತಗಾರರು ಅಂತ ಹೇಳ್ಬೋದು. ಅದು ಬಿಸ್ನೆಸ್ ಆಗಲಿ ಅಥವಾ ಒಂದು ರಾಜ್ಯ ಆಗಲಿ ಅಂತ. ನಿರ್ವಹಣೆ ಪ್ರಶ್ನೆ ಬಂದಾಗ ವ್ಯವಸ್ಥಾಪಕ ನಿರ್ದೇಶಕ, ಮ್ಯಾನೇಜಿಂಗ್ ಡೈರೆಕ್ಟರ್, ಪ್ರಧಾನ ವ್ಯವಸ್ಥಾಪಕರು, ಮುಖ್ಯ ಕಾರ್ಯನಿರ್ವಾಹಕರು, ಜನರಲ್ ಮ್ಯಾನೇಜರು, ಮತ್ತು CEOs, ಮತ್ತು ಕಾರ್ಯಕಾರಿ ವ್ಯವಸ್ಥಾಪಕರು ಅಂದರೆ ಹಣಕಾಸಿನ ವ್ಯವಸ್ಥಾಪಕರು, ಮಾನವ ಸಂಪನ್ಮೂಲ ವ್ಯವಸ್ಥಾಪಕರು, ಉತ್ಪಾದನಾ ವ್ಯವಸ್ಥಾಪಕರು, ಕಚೇರಿ ವ್ಯವಸ್ಥಾಪಕರು, ಈ ಥರ ಕಾರ್ಯಕಾರಿ ವ್ಯವಸ್ಥಾಪಕರು ಅಂತ ಕರಿತೀವಿ. ಒಂದೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬ ವ್ಯವಸ್ಥಾಪಕರನ್ನು ಇಟ್ಕೊಂಡಿರ್ತೀವಿ. ಇವ್ರನ್ನೆಲ್ಲ ನಾವು ಮ್ಯಾನೇಜ್ಮೆಂಟ್ಗೆ ಅಥವಾ ಉತ್ತಮ ನಿರ್ವಾಹಕರು ಅಂತ ಹೇಳ್ಬಿಟ್ಟು ಅಥವಾ ಉತ್ತಮ ವ್ಯವಸ್ಥಾಪಕರು ಅಂತ ಹೇಳ್ಬಿಟ್ಟು ನಾವು ಎಕ್ಸಾಂಪಲ್ಸನ್ನು ಕೊಡಬಹುದು. ಈ ರೀತಿ ವಿ ಕ್ಯಾನ್ ಕ್ಲಾಸಿಫೈ administration and management separately and we can differentiate like this. ನಿರ್ವಹಣೆ ಮತ್ತು ಆಡಳಿತ ಮಧ್ಯದಲ್ಲಿ ಈ ಥರ ಒಂದು ವ್ಯತ್ಯಾಸಗಳನ್ನು ನಾವು ಕಂಡುಹಿಡಿಯಬಹುದು. ಬೇರೆ ಬೇರೆ ಮ್ಯಾನೇಜ್ಮೆಂಟ್ ಥಿಂಕರ್ಸು, ಫಿಲಾಸಫರ್ಸು ಕೊಟ್ಟಿರ್ತಕ್ಕಂಥ ವ್ಯತ್ಯಾಸಗಳನ್ನು ನೋಡಿ ವಿ ಕ್ಯಾನ್
differentiate administration and management like this. ಈ ಡಿಫ್ರೆನ್ಸಸ್ಸು ಈ ಕಂಟೆಂಟು ಎಲ್ಲ ಈ ಟೆಕ್ಸ್ಟ್ ಬುಕ್ಕಿಂದ ಸಿಕ್ಕಿದೆ ರೆಫರೆನ್ಸಸ್. ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ವ್ಯತ್ಯಾಸಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಈ ಸೆಷನ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೀನಿ. ಧನ್ಯವಾದಗಳು. ಐ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.